ಅದಿರ್ಲಿ, ದುಡ್ಡು ತಂದಿದ್ಯಾ ತಾನೆ? ಅಷ್ಟು ದುಡ್ಡು ಇಲ್ಲೇ ಇದೆ ಸಿಂಕು, 30,000. ಅದೇ ದುಡ್ಡು ಅವಳ ಕೈಯಲ್ಲಿರೋ ದುಡ್ಡು ನಮ್ಮ ಕೈಗೆ ಬರ್ಬೇಕು ಮಗ. ಅಂತೂ ನೀನ್ ಸಾಧಿಸ್ಬಿಟ್ಟೆ ಗೀತಾ. ಅದ್ ಸರಿ, ನಿಮ್ ಮನೆಯವ್ರು ಏನಂದ್ರು? ಅನ್ನೋದಕ್ಕೆ ಮಾತು ಬರ್ಬೇಕಲ್ವಾ ಸಿಂಕು. ಸೋತಾಗ 1000 ಮಾತಾಡೋ ಜನ ಗೆದ್ದಾಗ ಬಾಯಿ ಮುಚ್ಕೊಂಡಿರ್ತಾರ ಅಷ್ಟೇ. ಗೀತಾ, ಮೊದ್ಲು ಈ ದುಡ್ಡನ್ನ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಟ್ಬೇಕು, ಅವಾಗ್ಲೇ ನಿಜವಾದ ಗೆಲ್ವು. ಅದನ್ನೇ ನನ್ ಗಂಡನ ಮನೆಯವ್ರಿಗೆ ಹೇಳಿ ಬಂದಿದ್ದೀನಿ ದಿವ್ಯಾ. ಹೊಡನ್ವಾ? ನಡಿ ಮಗ, ಸ್ಪೀಡಾಗಿ ಅವಳ ಪಕ್ಕ ಹೋಗೋ. ನಮ್ ಬ್ಯಾಗ್ ಕಿತ್ಕೊಂಡ್ಬಿಡ್ತೀನಿ, ಹಂಗೆ ಎಸ್ಕೇಪ್ ಆಗ್ಬಿಡು. ಅಲ್ಲ ವಿಜಯ್, ಹೆಂಡತಿ ಬ್ಯಾಗ್ ಗುಡ್ಸೋ ಗಂಡ ಆಗ್ಬಿಡ್ತೀಯಲ್ಲೋ. ಅವಳು ನನ್ನ ಹೆಂಡತಿ ಅಲ್ಲ. ಗೊತ್ತಾಗುತ್ತಲ್ಲ. ಹೆಲ್ಮೆಟ್ ಹಾಕ್ತೀವಲ್ಲ, ಹಾಕೋ ಹೆಲ್ಮೆಟ್. ಹಿಡ್ಕೋ. ರೀ, ಅದೇನ್ ಮಾಡ್ತಿದ್ದೀರಾ ಸ್ಪಷ್ಟವಾಗಿ ಹೇಳಿ. ನೋಡೆ, ಐಡಿಯಾ ಅನ್ನೋದೊಂದು ಕಿಡಿ, ಅದು ನಿಧಾನಕ್ಕೆ ಬೆಳಗಿಸ್ತಾ ಬೆಳಗಿಸ್ತಾ ಮನೆ ಬೆಳಗೋ ದೀಪ ಆಗೋ ಸಮಯ ಬಂದಿದೆ. ಕ್ಲಾರಿಟಿ ಬಂದಮೇಲೆ ಬಿಡಿಸಿ ಹೇಳ್ತೀನಿ ಬಿಡು. ನೀವೇನ್ ಬೇಕಾದರೂ ಮಾಡಿ, ಆದರೆ ನಿಮ್ಮ ಸ್ವಂತ ಪರಿಶ್ರಮದಿಂದ ಮಾಡಿ. ನಮ್ಮ ಗೀತೆನ ಬಳಸ್ಕೋಬೇಡಿ. ಹಾಗಾದ್ರೆ ಗೀತನ್ನ ಸ್ವಂತ ಮಗಳಲ್ಲ ಅಂತ ಹೇಳ್ತಿದ್ಯೋ? ಎಂಥ ಮಾತಾಡ್ತಿದ್ದೀರಾ ರೀ ನೀವು? ನೀನು ಆಡ್ತಿರೋ ಮಾತು ಸ್ವಂತದನ್ನ ನಾವೇ ಉಪಯೋಗಿಸ್ಕೊಳ್ತಿದ್ರೆ ಹೇಗೆ ಹೇಳೆ? ಈಗ ಇದು ನನ್ನ ಕೈ, ಇದನ್ನ ಬಳಸ್ಕೊಳ್ದೆ ಡೈಲಿ ನಿನ್ ಕೈ ತುತ್ತಿನಕ್ಕಾಗತ್ತಾ? ಮದುವೆ ಮಾಡಿಕೊಟ್ಮೇಲೆ ಗೀತಾ ಗಂಡನ ಮನೆಗೆ ಸ್ವಂತ ಆಗ್ತಾಳೆ. ನಮ್ಮ ಪಾಲ್ಗೆ ಬಾಡಿಗೆ ಆಗ್ತಾಳೆ ಅಂತೀಯ? ಸರಿ, ಹಾಗಾದ್ರೆ ಹೆಣ್ಣು ಅನ್ನೋಳ ಪಾಲ್ಗೆ ತವರು ಅನ್ನೋದು ಬಾಡಿಗೆ ಮನೆ ಅನ್ಕೊಳ್ಳೋಣ. ಆದ್ರೆ 20 ವರ್ಷ ಅವಳು ಇಲ್ಲಿ ಬೆಳೆದಿರ್ತಾಳೆ ತಾನೆ, ಇದರ ಬಾಡಿಗೆ ಕಟ್ಟಲೇಬೇಕು ತಾನೆ. ಸೊ ನನ್ನ ಮಗಳಿಗೆ ತವರಿನ ಋಣನ ತೀರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ದುಷ್ಟಾಲೋಚನೆ ಇಲ್ಲ, ಸರಳವಾದ ಲೆಕ್ಕಾಚಾರ ಅಷ್ಟೇ. ಗೀತಾ ದುಡ್ಡಿರೋ ಮನೆ ಸೇರಿದಾಳಲ್ಲ, ಅದಕ್ಕೆ ನಿಮಗೆ ಈ ದುರ್ಬುದ್ಧಿ ಬಂದಿರೋದು. ನೀನ್ ನೋಡೋ ದೃಷ್ಟಿಕೋನ ಸರಿ ಇಲ್ಲ, ಅದಕ್ಕೆ ಹಾಗನ್ನಿಸ್ತಾ ಇದೆ. ಈಗ ಹೇಳ್ತೀನಿ ಕೇಳು. ದೇವರು ಕೆಲವು ಸರಿ ಮಿಸ್ಟೇಕ್ ಮಾಡ್ಬಿಡ್ತಾನೆ ಕಣೆ. ಅದ್ರ ಪರಿಣಾಮನೇ ಕೆಲವರು ಶ್ರೀಮಂತರು, ಹಲವರು ಬಡವರು. ಈಗ ನೋಡು ಸುಶೀಲ, ಮಿನಿಸ್ಟ್ರು ಮನೆಯವರು ದುಡ್ಡಿರೋರು, ನಾವು ದುಡ್ಡು ಇಲ್ದೇನವರು. ಇಂಥ ಸಮಯದಲ್ಲಿ ಆ ಭಗವಂತನಿಗೆ ಜ್ಞಾನೋದಯ ಆಗಿ ಅಯ್ಯೋ ಪಾಪ ಇವ್ರಿಗಿಂತ ಅನ್ಯಾಯ ಮಾಡಿದ್ದೀನಲ್ಲ ಅಂತ ಸಡನ್ ಆಗಿ ಯಾವುದೋ ಒಂದು ದಾರಿನಲ್ಲಿ ನಮ್ಮ ಮನೆ ಎಳೆಯನ್ನ ಅವರ ಮನೆ ಬೆಳೆಯ ಜೊತೆ ಸೇರಿಸ್ತಾನೆ. ಇದೇ ಆಕ್ಸಿಡೆಂಟಲ್ ಆಗಾದ ಗೀತಾ ವಿಜಯ್ ಮದುವೆ. ಈಗ ಶ್ರೀಮಂತಿಕೆ ಇಲ್ಲೂ ಬೆಳೆಯೋದು ಬೇಡವೇನೆ ಅಂದ್ರೆ? ಅಯ್ಯಯ್ಯ, ಅದೇನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯೇ? ಮೊದ್ಲು ಕಾಫಿ ಕೊಡು. ಒಂದು ಎಷ್ಟೊತ್ತಾಯ್ತು ಅಯ್ಯ. ಸುಶೀಲ, ದೇವರು ಅವಕಾಶ ಕೊಟ್ಟಿದ್ದಾನೆ, ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಕಣ್ಮುಂದೆ ಹಣದ ಚೀಲ ಇಟ್ಟಿದ್ದಾನೆ, ಅದನ್ನ ಕೇಳ್ಕೊಂಡಾದ್ರೂ ತರಬೇಕು, ಇಲ್ಲ ಕಿತ್ಕೊಂಡಾದ್ರೂ ಬರಬೇಕು.
ತಂಗಿಮ್ಮ ಯಾರ್ದು ಫೋನು ಗೊತ್ತು, ರಿಂಗ್ ಆಗ್ತಿದೆ ತಂಗಿವ. ಆದ್ರೂ ನಾನು ರಿಸೀವ್ ಮಾಡಲ್ಲ. ಅಯ್ಯೋ ಒಂದ್ಸರ್ತಿ ರಿಸೀವ್ ಮಾಡಿ ಮಾತಾಡು ತಂಗಿವ, ಏನಾಗ್ಬೇಕು? ಅದು ಗೀತಾ ಮಾಡ್ತಾ ಇರೋ ಫೋನು. ದುರಾಂಕಾರದಲ್ಲಿ ಕೊಬ್ಬಲ್ಲಿ ಕೊನೆಗೂ ನಾನ್ ಸೋತೆ ಅಂತ ಹೇಳೋದಕ್ಕೆ ಮಾಡ್ತಾ ಇರೋ ಫೋನ್. ಅಯ್ಯೋ ಅದೆಲ್ಲ ತಂಗಿವ, ವಿಷಯ ಬೇರೆನೋ ಇರುತ್ತೆ. ಒಂದ್ಸರಿ ರಿಸೀವ್ ಮಾಡಿ ಮಾತಾಡು ನನ್ನ ತಂಗಿಯವ್ವ. ಮಾತಾಡೋದಕ್ಕೆ ಇನ್ನೇನಿರುತ್ತೆ? ನಾನು ಫೀಸ್ ಕಟ್ಟಿದೆ, ನಾನು ಗೆದ್ದೆ, ನೀನ್ ಸೋತೆ, ಇದನ್ನ ಹೇಳೋದಕ್ಕೆ ಮಾಡಿರ್ತಾಳೆ. ಮತ್ತದೇ ಮಾತಾಡ್ತಿದ್ಯಲ್ಲ ತಂಗಿಯವ್ವ, ವಿಷಯ ಬೇರೆ ಏನೋ ಇರುತ್ತೆ. ರಿಸೀವ್ ಮಾಡಿ ಒಂದ್ಸರಿ ಮಾತಾಡು. ಬೇರೆ ವಿಷಯ ಇನ್ನೇನಿರೋದಕ್ಕೆ ಸಾಧ್ಯ ಅಣ್ಣ? ಫೀಸ್ ಕಟ್ಟಕ್ಕಾಗ್ತಿಲ್ಲ, ನಾನು ಸೋತೆ, ನಿಮ್ಮ ಕಾಲ್ ಹಿಡಿದು ನಾನು ಕ್ಷಮೆ ಕೇಳಬೇಕು ಅಂತ ಫೋನ್ ಮಾಡಿದಾಳು. ಏನ್ ಹೇಳ್ತಾ ಇದೀಯ ಅಣ್ಣ? ಅದಕ್ಕೆ ಹೇಳ್ತಿರೋದು ತೆಗೆಯವ್ವ, ವಿಷಯ ಬೇರೇನೋ ಇರುತ್ತೆ. ರಿಸೀವ್ ಮಾಡು ತೆಗೆಯವ್ವ. ಇಲ್ದೇ ಇದ್ರೆ ನನ್ನನ್ನ ಆಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಳ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ ತಂಗೆವ್ವ. ಗೀತಾ ಬಾಯಿಂದ ನಾನು ಸೋತೆ, ನಿಮ್ಮ ಕಾಲ್ ಹಿಡ್ಕೋತೀನಿ ಅನ್ನೋ ಡೈಲಾಗ್ ಬಂದಿಲ್ಲ ಅಂತಂದ್ರೆ ನನ್ನ ತಂಗೆವ್ವ, ನನ್ನ ಹೆಸರು ನಾನು ಚೇಂಜ್ ಮಾಡ್ಕೋತೀನಿ. ಅದ್ ಹೇಗೆ? ನಾನೊಂದು ಭಯಂಕರವಾದ ಐಡಿಯಾ ಮಾಡಾಯ್ತು ತಂಗೆವ್ವ. ಅದನ್ನು ನಮ್ಮ ವಿಜಯ್ ಕುಮಾರ ಕಾರ್ಯರೂಪಕ್ಕೆ ತಂದಾಯ್ತು. ಈಗ ಗೀತಾಳ ಹತ್ರ ಫೀಸ್ ಕಟ್ಟಕ್ಕೆ ನಯಾ ಪೈಸೆ ಇಲ್ಲ. ನೋ. ನಿಜನಾ? 100% ತಂಗಿಯವ್ವ. ಅದಕ್ಕೆ ಹೇಳಿದ್ ನಾನು, ವಿಷಯ ಬೇರೆನೇ ಇರುತ್ತೆ, ನೀನು ಫೋನ್ ರಿಸೀವ್ ಮಾಡು ಅಂತ. ಅದು ಕ್ಷಮೆಯಾಚನೆಯ ಕಾಲಿಂಗು. ಬೇಕಾಗಿಲ್ಲ. ಅಂದ್ರೆ ಏನ್ ತಂಗಿಯವ್ವ? ನಿನಗೆ ಆ ಗೀತಾ ಕ್ಷಮೆ ಬೇಡವಾ? ಆ ಗೀತಾ ಸೋಲು, ಕಣ್ಣೀರು, ಮುಜುಗರ, ಹತಾಶೆ ಅದೆಲ್ಲ ನನ್ನ ಕಣ್ಣು ಮುಂದೆ ನೋಡಬೇಕು, ಆನಂದಿಸ್ಬೇಕು. ಅದನ್ನ ನಾವು ಸಂಭ್ರಮಿಸ್ಬೇಕು ಅಂದ್ರೆ ನಾವಲ್ಲಿರ್ಬೇಕು. ನಡಿ, ಕಾಲೇಜಿಗೆ ಹೋಗೋಣ. ಗೀತಾ ಕಟ್ಟಲಾಗದ ಫೀಸಿನ ಅಂತಿಮ ಘಟ್ಟ, ಕ್ಲೈಮ್ಯಾಕ್ಸ್ ನನ್ನ ಕಣ್ಣೆದುರುಗಡೆನೆ ಆಗ. ಯಾರಿಗೆ ಫೋನ್ ಮಾಡ್ತಿದ್ಯಾ? ನಮ್ಮ ಅತ್ತೆಗೆ ಕಣೆ. ಅವ್ರಿಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಸಂಪಾದಿಸಿ ಈ ದುಡ್ಡನ್ನ ಕಿತ್ಕೊಂಡೋಗ ಕಚಡ ಕೆಲಸ ಅವರೇ ಮಾಡ್ಸಿರ್ತಾರ ಕಣೆ. ಏನು? ಹೌದು, ಹೇಗಾದ್ರೂ ಮಾಡಿ ನನ್ನ ಸೋಲಿಸ್ಬೇಕನ್ನ ನಿರ್ಧಾರಕ್ಕೆ ನಾನ್ ಬಲಿಯಾಗ್ಬಿಟ್ಟೆ. ಈಗ ಏನೇ ಮಾಡ್ತೀಯಾ? ನಿನ್ನೆ ಅವ್ರು ತೊಂದರೆ ಕೊಟ್ಟಿದ್ರು, ಆದ್ರೆ ಬೇರೆ ಏನೋ ಮಾಡಕ್ಕೆ ನನ್ನ ಹತ್ರ ಟೈಮ್ ಇತ್ತು. ಈಗ ಸಮಯನೂ ಇಲ್ಲ. ಇರೋ ಸಮಯದಲ್ಲಿ 25,000 ನಿಂಗೆ ಸಂಪಾದಿಸಕ್ಕೂ ಆಗಲ್ಲ. ಅಳ್ಬೇಡ ಗೀತಾ, ಸಮಾಧಾನ ಮಾಡ್ಕೋ. ನಾನ್ ಅಳ್ತಿಲ್ಲ. ನಿನ್ ನೋವು ನಮ್ಗೆ ಅರ್ಥ ಆಗತ್ತೆ ಕಣೆ. ನಿನ್ ಪ್ರಯತ್ನ ನೀನ್ ಪಟ್ಟಿದೀಯ. ಅವ್ರು ಹಾಳು ಮಾಡಿದ್ರು ಅನ್ನೋ ಮಾತ್ರಕ್ಕೆ ನೀನ್ ಸೋತೆ ಅಂತ ಅಲ್ಲ ಕಣೆ. ಬೇಡ, ನಿಮ್ ಸಮಾಧಾನ ಮಾತ್ ನನಗ್ ಬೇಕಾಗಿಲ್ಲ. ಮೊದ್ಲಿನಿಂದ ಹೊರಟೋಗಿ. ಅಲ್ವೇ ಗೀತಾ, ಇವಾಗ ನೀನ್ ಏನ್ ಮಾಡ್ತೀಯಾ? ಏನೋ ಮಾಡ್ಕೊಂಡ್ ಸಾಯ್ತೀನಿ. ಇಲ್ಲಿಂದ ಮೊದ್ಲು ಹೊರಟೋಗಿ. ನನ್ ಬದುಕು ನನ್ನಿಷ್ಟ. ನನಗ್ ಯಾರ ಸಹಾಯನೂ ಬೇಡ, ನಿಮ್ ಸಿಂಪತನೂ ಬೇಡ, ನಿಮ್ ಸಮಾಧಾನೂ ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗಿ. ಅಲ್ವೇ ಗೀತಾ? ಹೊರಡಿ ಅಂದೆ. ಕಾಲೇಜ್ಗೆ ಟೈಮ್ ಆಯ್ತು, ಹೊರಡಿ ಅಂದೆ. ಟೈಮ್ ಕೆಟ್ಟಿರೋಳ್ ಜೊತೆ ನೀವ್ಯಾಕೆ ಟೈಮ್ ಪಾಸ್ ಮಾಡ್ತೀರಾ? ನನ್ನನ್ನ ನನ್ ಪಾಡಿಗೆ ಬಿಟ್ಟು ಹೊರಟೋಗಿ. ಹೋಗಿ ಅಂದೆ. ಅಲ್ಲ ಗೀತಾ, ಹೋಗಿ ಅಂದೆ.